ದರ್ಶನ್ ಹುಟ್ಟುಹಬ್ಬದ ದಿನವೂ ಕೂಡ ಫ್ಯಾನ್ಸ್ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಕಿಡಿಗೇಡಿಗಳ ಅತಿರೇಕದ ವರ್ತನೆಗೆ ಕಪಾಳ ಮೋಕ್ಷ ಆಗಿದೆ. ದರ್ಶನ್ ನಿವಾಸದ ಬಳಿ ಅಭಿಮಾನಿಯ ಹೈ ಡ್ರಾಮಾವೇ ನಡೆದು ಹೋಗಿದೆ. ಬೆಂಗಳೂರಿನ ಆರ್ ನಗರದ ನಿವಾಸದ ಬಳಿ ಘಟನೆ ನಡೆದಿರುವಂತದ್ದು. ಪೊಲೀಸರ ಮಾತನ್ನ ಕೇಳಿದ ಅಭಿಮಾನಿಗೆ ಕಪಾಳ ಮೋಕ್ಷ ಆಗಿದೆ. ದರ್ಶನ್ ಮನೆ ಬಳಿ ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು ಪೊಲೀಸರು. ಹೈ ಡ್ರಾಮಾವೇ ಕ್ರಿಯೇಟ್ ಆಗಿ ಹೋಗಿದೆ. ಪೊಲೀಸರ ಮಾತನ್ನ ಕೇಳಿದ ಅಭಿಮಾನಿಗೆ ಕಪಾಳ ಮೋಕ್ಷ ಆಗಿರುವಂಥದ್ದು. ಅಂದರೆ ಮನೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಜಮಾಯಿಸಿದಂತಹ ಸಂದರ್ಭದಲ್ಲಿ ಒಳಗೆ ಹೋಗಬೇಕು ಅಂತ ಕೂಡ ಕೇಳ್ತಾ ಇರ್ತಾರೆ. 49ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಹೀಗಾಗಿ ಆರ್ ನಗರದ ನಿವಾಸಕ್ಕೆ ಅಭಿಮಾನಿಗಳು ಆಗಮಿಸಿರ್ತಾರೆ. ಪೊಲೀಸರು ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು ಯಾರಿಗೂ ಕೂಡ ಅಂತ ಹೇಳಿಬಿಟ್ಟು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ತಿಳಿ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಕೂಡ ಆತ ಕೇಳೋದಿಲ್ಲ. ಮತ್ತೆ ಮದ್ಯಪಾನವನ್ನು ಕೂಡ ಮಾಡಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಆಗ ಪೊಲೀಸ್ನವರ ಮಾತನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನುವಂಥದ್ದು. ದರ್ಶನ್ ಹುಟ್ಟು ಹಬ್ಬದ ದಿನ ಮನೆಯ ಬಳಿ ದರ್ಶನ್ ಅಭಿಮಾನಿ ಮಾತು ಕೇಳಿದಾಗ ಪೊಲೀಸರಿಂದ ಕಪಾಳ ಮೋಕ್ಷ ಮಾಡಲಾಗಿದೆ. ಸೊ ನೋಡ್ತಾ ಇರ್ಬೋದು, ಮಾತನಾಡ್ತಾ ಇರ್ತಾರೆ. ಏನೋ ಆತ ಅಭಿಮಾನಿ ಏನೋ ಪರ್ಮಿಷನ್ ಕೇಳಲಿಕ್ಕೋ ಏನಂತ ಗೊತ್ತಿಲ್ಲ, ಮನೆ ಒಳಗೆ ಹೋಗಬೇಕು ಅಂತ ಕೇಳ್ದ ಅನ್ನುವಂಥ ಮಾಹಿತಿ ಇದೆ. ಸೊ ಆ ಸಂದರ್ಭದಲ್ಲಿ ತಿಳಿ ಹೇಳಿರ್ತಾರೆ. ಬಟ್ ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಕಪಾಳ ಮೋಕ್ಷವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದಾದಮೇಲೆ ಆತ ಕೂಡ ತೆಳ್ಳಾಟ ನೂಕಾಟ ನಡೆದಿದೆ, ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸೊ ಈ ರೀತಿಯಾದಂಥ ಹುಚ್ಚಾಟವನ್ನು ಮೆರೆಯೋದ್ರಿಂದ ಅವರಿಗೆ ಪ್ರಾಬ್ಲಮ್ ಆಗುತ್ತೋ ಹೊರತು ಬೇರೆ ಯಾರಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಸೊ ಯಾಕೆ ಈ ರೀತಿಯಾಗಿ ಫ್ಯಾನ್ಸ್ ಮಾಡ್ತಾರೆ ನಿಜಕ್ಕೂ ಗೊತ್ತಿಲ್ಲ. ಎಷ್ಟೆಲ್ಲ ಅವಾಂತರಗಳಾಗುತ್ತೆ, ಅವಘಡಗಳು ಸಂಭವಿಸುತ್ತೆ. ಸೊ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಸೊ ಪೊಲೀಸ್ನವ್ರಿಗೂ ಕೂಡ ಒಂದು ಭಯ ಇರುತ್ತೆ. ಎಲ್ಲಿ ಒಬ್ರು ಹೋದರೆ ಅವ್ರ ಬೆನ್ನಿಂದೆ ಮತ್ತೊಬ್ಬರು ನಮಗೆ ಯಾಕೆ ಬಿಡಲಿಲ್ಲ ಅಂತ ಪ್ರಶ್ನೆ ಮಾಡೇ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೇನು ಪ್ರೆಷರ್ ಇತ್ತೋ ಗೊತ್ತಿಲ್ಲ. ಬಟ್ ಕಪಾಳ ಮೋಕ್ಷ ಮಾಡಿದ್ದು ಎಷ್ಟು ಸರಿ ತಪ್ಪು ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತೋ ಅವ್ರವ್ರಿಗೆ ಗೊತ್ತು. ಆತನನ್ನು ಕೇಳಿದ್ರೆ ಕಂಪ್ಲೀಟ್ ಆದಂತಹ ಮಾಹಿತಿ ದೊರಕಬಹುದೇನೋ. ಸೊ ಅಲ್ಲೇ ಇದ್ದಂತಹ ಅಭಿಮಾನಿಗೆ ಕಪಾಳ ಮೋಕ್ಷ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ ಖಾಕಿ ಪಡೆ ಕಡೆಯಿಂದ.